ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತೇಳಿ ನಾನು ನಂಬುತ್ತೇನೆ. ಕಳೆದ 31 ದಿನಗಳು ಜನವರಿಯ ಮೊದಲನೇ ತಿಂಗಳನ್ನ ನೀವೆಲ್ಲರೂ ದಾಟಿ ಬಂದಿದ್ದೀರಿ ಅಂದ್ರೆ ಅದು ದೇವರ ಕೃಪೆಯಾಗಿದೆ. ಕೀರ್ತನೆ 103 ಹೇಳೋ ಪ್ರಕಾರ ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯದಂತೆ ದೇವರಿಗೆ ಕೃತಜ್ಞತೆ ಸಲ್ಲಿಸರಿ. ಈ ಮುಂಚಾನೆ ವೇಳೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. ಅಪ್ಪ, ನಿನ್ನ ಪರಿಶುದ್ಧ ಮಂದಿರದಲ್ಲಿ ನಾನು ಈ ಭಾನುವಾರ ಫೆಬ್ರವರಿ 1ನೇ ತಾರೀಕು ನಿನ್ನ ಮಂದಿರದಲ್ಲಿ ಹೋಗೋದಕ್ಕೆ ಕೃಪೆ ಮಾಡಿಕೊಡು. ಕರ್ತನ ಮೇಜಿನಲ್ಲಿ ಪಾಲ್ಭಾಗಸ್ಥರಾಗ್ತಾ ಇರುವಂತ ನನ್ನನ್ನ ಅಭಿವೃದ್ಧಿಗೊಳಿಸು, ಆಶೀರ್ವದಿಸು ಅಂತೇಳಿ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಈ ತಿಂಗಳಿನಲ್ಲಿ ಫೆಬ್ರವರಿ ಮೊದಲನೇ ತಿಂಗಳಿನಲ್ಲಿ ದೇವರು ಏನ್ ಪ್ರಮಾಣ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಬಹಳವಾಗಿ ಆಲೋಚನೆ ಮಾಡ್ತಾ ಇದ್ದೀರಲ್ಲ. ನೀವು ಆಲೋಚನೆ ಮಾಡುವಂತವ್ರು ನಿಮ್ಮೆಲ್ಲರಿಗೂ ಹೇಳ್ತೇನೆ, ಅನೇಕರು ನಿಮ್ಮ ಜೀವಿತದಲ್ಲಿ ಪ್ರಮಾಣ ಮಾಡಿದಾರಲ್ಲ, ನಾನು ನಿನ್ನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ತೇನೆ, ನಾನು ನಿನ್ನ ಸಾಲದ ಸಮಯದಲ್ಲಿ ಕೈ ಹಿಡಿತೇನೆ ಅಂತ ಹೇಳಿದವರು ಯಾರು ಕೂಡ ನಿನ್ನನ್ನು ಕೈ ಹಿಡ್ಲಿಲ್ಲಲ್ಲ, ಮೋಸ ಮಾಡ್ಬಿಟ್ರಲ್ಲ. ನಿನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ತರ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿದವರು ಆ ಸಂಬಂಧ ತರಲಾರದೆ ಫೋನ್ ಸ್ವಿಚ್ ಆಫ್ ಮಾಡಿದಾರಲ್ಲ. ಹಲವಾರು ರೀತಿಯಲ್ಲಿ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟುಕೊಂಡು ಆ ಪ್ರಮಾಣಕ್ಕೆ ಬೆಲೆ ಇಲ್ಲದಂತ ಅನೇಕರು ನಿನ್ನ ಜೀವಿತದಲ್ಲಿ ಏಕಾಂಗಿಯಾಗಿ ಮಾಡಿದಾರಲ್ಲ. ವಿಶ್ವಾಸನೇ ಇಡಲಾರದಿರುವಂತ ಸ್ಥಿತಿ ನಿನ್ ಬಂದಿದೆಯಲ್ಲ. ಇವತ್ತು ಮನುಷ್ಯರನ್ನ ಕಂಡ್ರೆ, ಅಕ್ಕಪಕ್ಕದ ಮನೆಯವ್ರ ಕಂಡ್ರೆ, ಯಾರನ್ನಾದ್ರೂ ಮಾತಾಡಿಸ್ಬೇಕಂದ್ರೆ ಭಯ ಆಗ್ತಾ ಇದೆಯಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಇನ್ನು ಮುಂದೆ ಈ ಫೆಬ್ರವರಿ ತಿಂಗಳಲ್ಲಿ ಅಂತ ಜೀವಿತ ನಿನಗಿರೋದಿಲ್ಲ. ನನ್ನ ಮೇಲೆ ನಂಬಿಕೆ ಬಿಡು, ವಿಶ್ವಾಸವನ್ನಿಡು, ಪ್ರಾರ್ಥನೆ ಮಾಡು ಮಗಳೇ ಮಗನೇ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಈ ಫೆಬ್ರವರಿ ತಿಂಗಳಿನಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನ್ ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ, ನಾನ್ ನಿನ್ನನ್ನು ಆಶೀರ್ವಾದ ಮಾಡ್ಬೇಕಂತೆಲ್ಲ ಅಂದುಕೊಂಡಿದ್ದೇನೆ. ನಿನ್ನ ಸಂತತಿಯನ್ನು ಈ ಫೆಬ್ರವರಿ ತಿಂಗಳಲ್ಲಿ ನಾಶವಾಗದಂತೆ ಅಭಿವೃದ್ಧಿಗೊಳಿಸ್ತೇನೆ ಅಂತೇಳಿ ಹೇಳ್ತಾನೆ. ಮಲಾಕಿ ಬರೆದಂತ ಗ್ರಂಥ 6ನೇ ಅಧ್ಯಾಯ ಮಲಾಕಿ ಬರೆದಂತ ಗ್ರಂಥ 3ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಹೇಳ್ತಾನೆ, ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಈ ಫೆಬ್ರವರಿ ತಿಂಗಳಲ್ಲಿ ಹೇಳ್ತಾನೆ, ನಾನು ಮಾರ್ಪಟ್ಟಿಲ್ಲ ಅಂತೇಳಿ ಯೆಹೋವನು ಹೇಳ್ತಾ ಇದ್ದಾನೆ. ಇವತ್ತು ನೀವು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಿನಗೆ ಏನು ಆಶೀರ್ವಾದ ಮಾಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾನೆ. ಜನವರಿ 1ನೇ ತಾರೀಕು ನಿಮ್ಮ ಮಂದಿರಗಳಲ್ಲಿ ಪ್ರಾಮಿಸ್ ಕಾರ್ಡ್ಗಳನ್ನು ಏನ್ ತೆಗೆದುಕೊಂಡಿದ್ರೆ ಅದನ್ನ ನೆರವೇರಿಸುವುದಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ನಾನು ಮಾರ್ಪಾಟು ಹೊಂದಿಕೊಂಡಿಲ್ಲ, ಮನುಷ್ಯರಾಗೆ 2 ಮನಸ್ಸುಳ್ಳವನು ನಾನಲ್ಲ, ಮನುಷ್ಯರಾಗೆ ನಾನು 2 ಸ್ವಭಾವವು ಇಲ್ಲದಂತ ವ್ಯಕ್ತಿಯ ನಾನು ಅಲ್ಲ. ನಾನು ನಿನ್ನನ್ನು ಪ್ರೀತಿಸುವಾತನು, ನಾನು ನಿನ್ನನ್ನು ಸೃಷ್ಟಿ ಮಾಡಿದಾತನು, ನಿನ್ನನ್ನು ಕರೆದಾತನು, ನಿನ್ನನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದೇನೆ. ನೀನ್ ನನ್ನನ್ನು ಪ್ರೀತಿಸಲಿಲ್ಲ, ನಾನು ನಿನ್ನನ್ನು ಪ್ರೀತಿಸಿ ನಿನಗಾಗಿ ಪ್ರಾಣವನ್ನು ಕೊಟ್ಟಂತ ನಾನು ನಿನ್ನ ದೇವರು ಹೇಳ್ತಾ ಇದ್ದೇನೆ ಅಂತೇಳಿ ನನ್ನ ಯೇಸು ಹೇಳ್ತಾ ಇದ್ದಾನೆ. ಭಯಪಡಬೇಡ, ದೇವರು ಮಾರ್ಪಾಟು ಹೊಂದಿಕೊಂಡಿಲ್ಲ. ನಿನ್ನ ಆಶೀರ್ವಾದಗಳು ಇನ್ನೂ ಬರ್ಲಿಲ್ಲ ಅಂತೇಳಿ ಚಿಂತೆ ಮಾಡಬೇಡ. ಸಾಲಗಳು ಬಿಡುಗಡೆ ಆಗ್ತದೆ, ಮನೆ ಕಟ್ಟೋದಕ್ಕೆ ಬಾಗಿಲುಗಳು ದೇವರು ತೆರಿತಾನೆ, ನಿನ್ನ ವ್ಯಾಪಾರದಲ್ಲಿ ಆಶೀರ್ವಾದ ಹೊಂದಿಕೊಳ್ತೀಯ, ನಿನ್ನ ಕುರಿಗಳಲ್ಲಿ ತಿಂಗಳಿನಲ್ಲಿ ಅನೇಕ ನಿನ್ನ ಕುರಿಗಳು ಮರಿಗಳು ಹಾಕುವುದಂತದನ್ನ ಕಾಯ್ತೀಯ, ನಿನ್ನ ಕೋಳಿ ಫಾರಂ ಆಶೀರ್ವಾದ ಹೊಂದಿಕೊಳ್ಳುವಂಥದ್ದು ನೋಡ್ತೀಯ, ನಿನ್ನ ಮಕ್ಕಳಿಗೆ ಉದ್ಯೋಗಗಳು ಬರುವಂತದನ್ನು ಕೂಡ ದೇವರು ಮಾಡುವಾತನಾಗಿದ್ದಾನೆ. ಒಂದ್ ವೇಳೆ ನಿನ್ನ ಜೀವಿತದಲ್ಲಿ ಜನವರಿ ತಿಂಗಳಲ್ಲಿ ನನಗೆ ಇನ್ನೂ ಆಶೀರ್ವಾದ ಬಂದಿಲ್ಲ ಪಾಸ್ಟ್ರೆ, ಜನವರಿ ತಿಂಗಳಿನಲ್ಲಿ ಇನ್ನೂ ಆಶೀರ್ವಾದಗಳ ರೀತಿಯಲ್ಲಿ ನಾನು ಹೊಸ ಗಾಡಿ ತಗೊಳಕ್ ಆಗ್ಲಿಲ್ಲ, ನಂದು ಕಾರು EMIಗಳು ಕಟ್ಟೋದಕ್ಕೆ ತೊಂದರೆ ಆಯ್ತು, ಮತ್ತು ನನ್ನ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿಗಳು, ಅನಾರೋಗ್ಯಗಳು, ಆಸ್ಪತ್ರೆ ಪಾಲುಗಳಾದೆ ಅಂತೇಳಿ ಚಿಂತೆ ಮಾಡ್ತದೆ. ಭಯಪಡಬೇಡ. ದೇವರ ವಾಕ್ಯ ಹೇಳ್ತದೆ, ನಾನು ಮಾರ್ಪಟ್ಟಿಲ್ಲ, ನಾನು ಆಶೀರ್ವಾದ ಮಾಡುತ್ತೇನೆ. ಯಾಕೋಬನ ಸಂತತಿಯವರು ನೀವು ನಾಶವಾಗುವುದಿಲ್ಲ ಅಂತ ಹೇಳ್ತಾನೆ. ನಾವೆಲ್ಲ ಯಾಕೋಬನ ಸಂತತಿಯವರಂತೆ ನಮ್ಮನ್ನು ನಾಶಗೊಳಿಸುವುದಿಲ್ಲ ಅಂತ. ಈ ಫೆಬ್ರವರಿ ತಿಂಗಳಲ್ಲಿ ನೀನು ಬಂಡೆ ಮೇಲೆ ಕಟ್ಟಿದ ಮನೆ ಆಗ್ತದೆ ನಿನ್ನ ಮನೆ. ನಿನ್ನ ಜೀವನ ಆಶೀರ್ವಾದಕರವಾಗಿರ್ತದೆ, ನಿನ್ನ ಕುಟುಂಬವು ಸಂತೋಷಕರವಾಗಿರ್ತದೆ, ನಿನ್ನ ಜೀವಿತದಲ್ಲಿ ಕಳೆದುಕೊಂಡಂತ ಎಲ್ಲ ಕೃಪಾವರಗಳು ಮತ್ತೆ ಹಿಂತಿರುಗಿ ಬರ್ತವೆ. ನಿನಗೆ ಕೊಡಬೇಕಾದಂತ ಯಾರೆಲ್ಲ ಹಣ ಕೊಡಬೇಕಾಗಿದೆ ಅವರೆಲ್ಲರೂ ಕೊಡುವಂತೆ ದೇವರು ಕಾರ್ಯಗಳನ್ನು ಮಾಡ್ತಾನೆ. ಹೊಲದಲ್ಲಿ 100ರಷ್ಟು ಪ್ರಥಮ ಆಶೀರ್ವಾದಗಳು ನಿನ್ನ ಜೀವಿತದಲ್ಲಿ ಬರ್ತದೆ. ನೀನು ಮಾಡುವ ಕೈ ಕೆಲಸಗಳಲ್ಲಿ ಆಶೀರ್ವಾದ ಬರ್ತದೆ. ಈ ತಿಂಗಳಿನಲ್ಲಿ ಸಮೃದ್ಧಿಯಾಗಿ ನಿನ್ನ ಮಕ್ಕಳು, ನೀನು, ನಿನ್ನ ಕುಟುಂಬ ಆರೋಗ್ಯವಾಗಿರುವಂತವರಾಗಿದ್ದಾರೆ. ಹೋಗುವಾಗಲೂ ಬರುವಾಗಲೂ ಆತನ ಪ್ರಸನ್ನತೆ ನಿನ್ನ ಮೇಲೆ ಇರ್ತದೆ. ದೇವರು ದೊಡ್ಡ ಆಶೀರ್ವಾದಗಳನ್ನ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಮಾಡುವಾತನಾಗಿದ್ದಾರೆ. ನಾನು ಮಾರ್ಪಾಟು ಹೊಂದಿಕೊಳ್ಳುವಂತ ದೇವರಲ್ಲ, ಮಾತು ಕೊಟ್ರೆ ಆ ಮಾತಿನ ಪ್ರಕಾರ ನಡೆದುಕೊಳ್ಳುವವನು ಅಂತೇಳಿ ಹೇಳ್ತಾ ಇದ್ದಾನೆ. ಭಯಪಡಬೇಡ್ರಿ. ಈ ಫೆಬ್ರವರಿ ತಿಂಗಳಿನಲ್ಲಿ ದೇವರು ನಿನಗೆ ಖಂಡಿತ ಆಶೀರ್ವಾದ ಮಾಡ್ತಾನೆ. ಪ್ರಮಾಣ ಮಾಡ್ತಾ ಇದ್ದಾನೆ, ನಾನು ಎಂದಿಗೂ ಬದಲಾಗುವುದಿಲ್ಲ, ನಿನ್ನನ್ನು ಉದ್ಧಾರ ಮಾಡುತ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನನ್ನು ಮೇಲಕ್ಕೆತ್ತುತ್ತೇನೆ. ಪ್ರಾರ್ಥನೆ ಮಾಡು, ನನ್ನ ವಾಕ್ಯದ ಪ್ರಕಾರ ನಡಿ, ನನ್ನ ಮಾರ್ಗದಲ್ಲಿ ನೀನ್ ನಡಿ, ನನ್ನ ಸತ್ಯತೆಗಳಲ್ಲಿ ನೀನ್ ನಡಿ ಅಂತೇಳಿ ದೇವರು ಹೇಳ್ತಾನೆ. ಕೊನೆಯದಾಗಿ ಮಲಾಕಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, ನಿಮ್ಮನ್ನು ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಮಲಾಕಿ 3ನೇ ಅಧ್ಯಾಯ ಮಲಾಕಿ 3:12 ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಇದು ಸೈನಾಧೀಶ್ವರನಾದ ಯೆಹೋವನ ನುಡಿ. ಆಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೈನಾಧೀಶ್ವರನಾದ ಯೆಹೋವನ ನುಡಿ ಅಂತೇಳಿ ಬರೆಯಲ್ಪಟ್ಟಿದೆ. ಏನು 12ನೇ ವಚನದಲ್ಲಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾನಂದ್ರೆ, ಸಕಲ ಜನಾಂಗಗಳುಳ್ಳವರು ನಿಮ್ಮನ್ನು ಧನ್ಯರೆಂದು ಕರೆಯುವಂತ
ಫೆಬ್ರವರಿ ತಿಂಗಳಾಗಿರ್ತದೆ ಮತ್ತು ಆಶೀರ್ವಾದಕರವಾಗಿ ನಿಮ್ಮ ಜೀವಿತಗಳಲ್ಲಿ ಅದ್ಭುತ ರೀತಿಯಲ್ಲಿ ನೀವಿರುವಂತಹ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ, ಪಟ್ಟಣಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳಿ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ನಿಮ್ಮೆಲ್ಲರಿಗೆ ನಾನು ತಿಳಿಸುವಂತದ್ದು ಏನಪ್ಪಾ ಅನ್ನೋದಾದ್ರೆ, ಯಾವಾಗ ನೀವು ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಿ, ಯಾವಾಗ ಅದ್ಭುತವಾದ ಕಾರ್ಯಗಳನ್ನ ನೀವು ಹೊಂದಿಕೊಳ್ತೀರಿ ಅನ್ನೋದಾದ್ರೆ, ಇದೇ ಮಲಾಕಿ ಬರೆದಂತ ಗ್ರಂಥದಲ್ಲಿ 3ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವನು, ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂದು ಇದು ಸೈನಾಧೀಶ್ವರನಾದ ಯೆಹೋವನ ನುಡಿ ಅಂತೇಳಿ 10ನೇ ವಚನದಲ್ಲಿ ಹೇಳ್ತಾನೆ. ನೀವು ದೇವರಿಂದ ಪ್ರತಿಫಲಗಳನ್ನ, ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು, ಆತನಿಂದ ಕೃಪೆ ಹೊಂದಿಕೊಳ್ಳಬೇಕು. ಬಂಗಾರ ಬೆಳ್ಳಿಯನ್ನು ಕೊಂಡುಕೊಳ್ಳುವ ಸ್ಥಿತಿಗೆ, ಮದುವೆಗಳು, ಶುಭ ಕಾರ್ಯಗಳು, ಬರ್ತ್ಡೇ ಫಂಕ್ಷನ್ಗಳು, ಪ್ರತಿಯೊಂದು ವಿಷಯದಲ್ಲಿ ನಾನು ಬಂಡೆಯ ಮೇಲೆ ನಿಂತುಕೊಳ್ಳುವಂತೆ ಸಮೃದ್ಧಿಯಾಗಿ ಅಬ್ರಾಹ್ಮನು, ಇಸಾಕನು, ಯಾಕೋಬನು, ಯೋಸೇಫನಂತೆ ನನ್ನ ಜೀವಿತ ಆಶೀರ್ವಾದಕರವಾಗಿರ್ಬೇಕಂತ ಹೇಳಿ ಬಯಸುವರಿಗೆ ಹೇಳ್ತೇನೆ. ನೀವು ಕೂಡ ದೇವರಿಗೆ ದಶಮ ಭಾಗ ಕೊಡುವಂತವರಾಗಿರಿ. ಆತನ ಆಲಯದಲ್ಲಿ ಕೊರತೆ ಇಲ್ಲದಂತೆ, ಸೇವಕರ ಮನೆಗಳಲ್ಲಿ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ನೀವು ಕೊಡುವವರಾಗಿರುವಿರಿ. ಒಂದು ವೇಳೆ ನನ್ನ ಮೇಲೆ ಸಂದೇಹವಿರುವುದಾದ್ರೆ ಕೊಟ್ಟು ಪರೀಕ್ಷಿಸಿರಿ ಎಂಬುದಾಗಿ ದೇವರೇ ಪ್ರಮಾಣವನ್ನ ಮಾಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ದೇವರು ಈ ಫೆಬ್ರವರಿ ತಿಂಗಳಿನಲ್ಲಿ ಯಾರಾದ್ರೂ ದಶಮ ಭಾಗಗಳನ್ನು ಕೊಡಲಾರದೆ ನೀವು ಇರುವುದಾದರೆ, ಕಾಣಿಕೆಗಳನ್ನು ಕೊಡಲಾರದೆ ಇರುವಂತ ಸ್ಥಿತಿಯಲ್ಲಿ ಇರುವುದಾದ್ರೂ ಕೂಡ ದೇವರು ಹೇಳ್ತಾ ಇದ್ದಾನೆ, ನೀವು ನನಗೆ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ರಿ, ಈ ಫೆಬ್ರವರಿ ತಿಂಗಳಲ್ಲಿ ನಿನಗೆ ವಾಗ್ದಾನ ಮಾಡಿದ ಎಲ್ಲ ಪ್ರಮಾಣಗಳನ್ನ ನಾನು ನೆರವೇರಿಸ್ತೇನೆ ಅಂತ ಹೇಳ್ತೇನೆ. 11ನೇ ವಚನದಲ್ಲಿ ಹೇಳ್ತೇನೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗದು ಅಂತೇಳಿ ಇದು ಸೈನಾಧೀಶ್ವರನಾದ ಯೆಹೋವನ ನುಡಿ ಅಂತ ಹೇಳ್ತಾನೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ದೇವರಿಗೆ ದಶಮ ಭಾಗಗಳನ್ನು ಕೊಡುವಂತವರಿಗೆ ಅವರ ತೋಟದಲ್ಲಿ, ಅವರ ಹೊಲದಲ್ಲಿ, ಅವರ ಮನೆಯಲ್ಲಿ ಯಾವ ಹುಳ ಕ್ರಿಮ ಕೀಟಿಗಳಿಂದ ದೇವರು ತಪ್ಪಿಸುತ್ತಾನೆ. ಅವು ಚೇಳುಗಳು ಮೇಲೆ ನೀವು ತುಳಿದರೂ ನಡೆದರೂ ಕೂಡ ಅದರಿಂದ ತಪ್ಪಿಸುವ ಆತನಾಗಿದ್ದಾನೆ. ನಿಮಗೆ ವಿರೋಧವಾದ ಶತ್ರುಗಳನ್ನ ದೂರ ಮಾಡುವಂತವನಾಗಿದ್ದಾನೆ. ಮಾತು ಮಂತ್ರ ಶಕ್ತಿಗಳಿಂದ ದೂರ ಮಾಡುವಾತನಾಗಿದ್ದಾನೆ. ಒಂದು ಕಾಣಿಕೆ ನಿಮ್ಮ ಜೀವಿತವನ್ನ ಬದಲಾಯಿಸುತ್ತದೆ. ಒಂದು ದಶಮ ಭಾಗ ನಿಮಗೆ ಬರುವಂತ ವಿರೋಧಗಳನ್ನೆಲ್ಲ ತೆಗೆದು ಹಾಕುವಾತನಾಗಿದ್ದಾನೆ. ದೇವರು ಒಂದು ಸಾರಿ ಮಾತು ಕೊಟ್ಟ ನಂತರ ಅದನ್ನು ನೆರವೇರಿಸುವ ದೇವರಾಗಿದ್ದಾನೆ. ನೀನು ದೇವರಿಗಾಗಿ ಏನಾದ್ರೂ ಒಂದು ಕೊಡಬೇಕು ಈ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳಲ್ಲಿ ಅನ್ನೋದಾದ್ರೆ, ದೇವರಿಗೆ ದಶಮ ಭಾಗವನ್ನ, ಕಾಣಿಕೆಗಳನ್ನ, ನಿನ್ನ ಆದಾಯದಲ್ಲಿ, ನಿನ್ನ ಪ್ರಥಮ ಫಲಗಳಲ್ಲಿ, ನಿನ್ನ ಉದ್ಯೋಗದಲ್ಲಿ ಬಂದಿರುವ ಪ್ರತಿಯೊಂದು ಲಾಭಗಳಲ್ಲಿ ದೇವರಿಗಾಗಿ ಒಂದು ಮುಡುಪನ್ನ ನೀನು ತೆಗೆದುಕೊಡುವುದಾದ್ರೆ, ನಿನಗೆ ವಿರೋಧವಾದ ಆಯುಧಗಳೆಲ್ಲವೂ ಸಫಲಗೊಳ್ಳದಂತೆ ದೇವರನ್ನು ತಡೆಗೊಳ್ಳುತ್ತಾನೆ, ಆಶೀರ್ವಾದ ಮಾಡುತ್ತಾನೆ ಮತ್ತು ನಿನ್ನ ಶತ್ರುಗಳನ್ನು ಮುರಿದು ಹಾಕುತ್ತಾನೆ. ನಿನಗೆ ಅಪಜಯವಿಲ್ಲದಂತೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ದೇವರು ಮಾತು ಕೊಟ್ಟಾಗೆ ನಿನ್ನನ್ನು ಮೇಲಕ್ಕೆತ್ತಿ ಆಶೀರ್ವಾದ ಮಾಡುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.